ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀರಿ. ಈಗ ಹೆಂಗಿದ್ರು ಮಿಡ್ ಟರ್ಮ್ ಎಕ್ಸಾಮ್ ಡೇಟ್ ನಮ್ಮ ಕ್ಲಾಸಲ್ಲಿ ಆಲ್ಮೋಸ್ಟ್ 50% ಗೊತ್ತಾಗಿದೆ. ಏನಂದರೆ ದಸರಾ ರಜೆ ಆದಮೇಲೆ ಅಂತ. ಈಗ ಹಾಗಿದ್ರೆ ನಾನು ಸುಮಾರು ಆಲ್ಮೋಸ್ಟ್ ಕ್ವಶನ್ಸ್ ಮುಗಿಯೋಕ್ಕೆ ಬಂದಿತ್ತು ಓದಿ, ಎಲ್ಲ ರಿವೈಸ್ ಮಾಡಬೇಕು. ಅದೇ ನನಗೆ ಸ್ವಲ್ಪ ಚಾಪ್ಟರ್ ಬಿಸ್ನೆಸ್ಸಲ್ಲೇ ನಂಗೆ ತಲೆ ಕೆಡ್ತಿತ್ತು. ಅದಕ್ಕೆ ಎಲ್ಲ ಫಸ್ಟ್ ರಿವೈಸ್ ಮಾಡಿ ಆಮೇಲೆ ಮತ್ತೆ ಹೊಸ ಚಾಪ್ಟರ್ ಡೈರೆಕ್ಟಿಂಗ್ ಮತ್ತು ಆರ್ಗನೈಸಿಂಗ್ ಅಂತ ಇದೆಯಲ್ಲ, ಅದು ಮತ್ತೆ ರಿವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓದಿ ರಿವೈಸ್ ಮಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಬಿಸ್ನೆಸ್ ಫಸ್ಟ್ ಲೆಸನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕ್ಯಾರೆಕ್ಟರಿಸ್ಟಿಕ್ಸು ಎಲ್ಲ 8 ಮಾರ್ಕ್ಸಿಂದೆಲ್ಲ ಕ್ವಶನ್ ಯಾವ್ದು ಬರ್ಬೋದು ಅಂತ ಹೋದ ವರ್ಷದ ಕ್ವಶನ್ ಪೇಪರು ಇದು ತೊಗೊಂಡು ಲೈಬ್ರರಿದಿಂದ ತೊಗೊಬಂದಿದ್ದೆ. ಅದು ನೋಡಿ 8 ಮಾರ್ಕ್ಸಿಂದ ಯಾವ್ದಾದ್ರು ನನಗೆ ಇಂಪಾರ್ಟೆಂಟ್ ಎಲ್ಲ ಹೋದ ವರ್ಷದಿದೆ ಅದೆಲ್ಲ ಓದ್ಕೊತಿದ್ದೀನಿ. ಈಗ ಅದಕ್ಕೆ ಫಸ್ಟಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ರಿವೈಸ್ ಮಾಡ್ತೀನಿ. ಈಗ ಕೂತು ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ, ಟೈಮು ವೇಸ್ಟ್ ಆಗೋದು ಬೇಡ ಅಂತ. ನೆಕ್ಸ್ಟ್ ಡೇ ಇವತ್ತು ಫ್ರೈಡೇ ರೆಕಾರ್ಡ್ ಮಾಡ್ತಿದ್ದೀನಿ. ಇವತ್ತು ಫ್ರೈಡೇ ಬಿಸ್ನೆಸ್ ಮಾಡ್ತೀನಿ. ಮತ್ತು ನನ್ನ ಟೈಮ್ ಟೇಬಲ್ ಪ್ರಕಾರ ವೀಕ್ಲಿ 2 ಸಬ್ಜೆಕ್ಟ್ ಹಾರ್ಡ್ ಅಂದರೆ ನಂಗೆ ಬಿಸ್ನೆಸ್ ಸಿಕ್ಕಾಪಟ್ಟೆ ಹಾರ್ಡೆ. ಎಕನಾಮಿಕ್ಸು ಅಷ್ಟೇ, ಅದು ಸ್ಯಾಟರ್ಡೇ ಮಾಡ್ತೀನಿ. ಸಂಡೇ ಲ್ಯಾಂಗ್ವೇಜ್ ಮಾಡ್ತೀನಿ. ಮಂಡೇ ಯಾವ್ದು ಮಾಡ್ತೀನೋ ಗೊತ್ತಿಲ್ಲ, ಇನ್ನೂ ಟೈಮ್ ಟೇಬಲ್ ಎಲ್ಲ ಮಾಡಿಲ್ಲ. ನನಗೆ ಇವತ್ತು ಇಷ್ಟ ಬಂದಿದ್ದ ಥರ ಹಾಕೋಬಿಟ್ಟಿದ್ದೀನಿ. ಮತ್ತು ನಾನು ಡೈಲಿ ಬೆಳಗ್ಗೆನೂ ಹೇಳ್ತೀನಲ್ಲ, ಆವಾಗಲೂ ಬಿಸ್ನೆಸ್ಸೇ ಓದೋದು. ಯಾಕಂದರೆ ಬೆಳಗ್ಗೆ ಬಿಸ್ನೆಸ್ ಓದಿದೆ ತಲೆ ನೆನಪಿರುತ್ತೆ ಅಂತಾರೆ. ನನಗೆ ಎಷ್ಟು ಓದಿದ್ದು ಬಿಸ್ನೆಸ್ ಜಾಸ್ತಿ ನೆನಪೇ ಇರೋಲ್ಲ. ಎಷ್ಟು ಓದ್ತೀನಂದರೆ ಈಗ ನೋಡ್ತೀರ, ಮೊನ್ನೆ ಅಷ್ಟೇ ಬೆಳಗ್ಗೆ ಓದಿದ್ದೆ, ಅದು ಓದಿದ್ದೀನಿ, ರಿವೈಸ್ ಮಾಡಿದ್ದೀನಿ. ಆದರೂ ಈಗ ಮತ್ತೆ ರಿವೈಸ್ ಮಾಡ್ತಿದ್ದೀನಿ. ನಮಗೆ ಆಲ್ಮೋಸ್ಟ್ ಈಗ ಎಕ್ಸಾಮಿಂದು ಗೊತ್ತಾಯಿತು ಡೇಟ್ ಯಾವಾಗಂತ. ಎಕ್ಸಾಮಿಂದು ದಸರಾ ರಜೆ ಆದಮೇಲೆ ನಮಗೆ ಹಾಲಿಡೇಸು October 3 October 16 ಅಂದರೆ 20 ತನಕನೇ. 20 ಸ್ಯಾಟರ್ಡೇ ಬರುತ್ತೆ, 21 ಸಂಡೇ, 19 ಸ್ಯಾಟರ್ಡೇ, 20 ಸಂಡೇ, 21 ಮಂಡೆಯಿಂದ ಎಕ್ಸಾಮು, 21 ಎಕ್ಸಾಮು ಮಿಡ್ ಟರ್ಮು. ಹಾಫ್ ಇಯರ್ಲಿ ಬಂತಲ್ಲ, ಈಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಈಗ ಆಲ್ಮೋಸ್ಟ್ ಈಗ ಫಸ್ಟ್ ಚಾಪ್ಟರ್ ಆಯಿತು, ಈಗ ಸೆಕೆಂಡ್ ಚಾಪ್ಟರ್ ಓದ್ತಾಯಿದ್ದೆ. ಸೆಕೆಂಡ್ ಚಾಪ್ಟರಲ್ಲಿ ಫೋರ್ತ್ ಪೇಜ್ ಓದ್ತಾಯಿದ್ದೀನಿ. ಈಗ ಎಷ್ಟಾಗುತ್ತೆ ಅಷ್ಟು ಓದ್ತೀನಿ ಫ್ರೆಂಡ್ಸ್. ಎಷ್ಟು ವೇಸ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ. ನನ್ನ ಟಾರ್ಗೆಟ್ ಪ್ರಕಾರ 90% ದಾಟಬೇಕು ಮಿಡ್ ಟರ್ಮು. ಫೈನಲಿಗೆ 95% ದಾಟಬೇಕು. ನೋಡೋಣ, ನನ್ನ ಟಾರ್ಗೆಟ್ ಇಟ್ಟಂಗೆ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಎಷ್ಟು ಟ್ರೈ ಮಾಡ್ತೀನೋ ಅಷ್ಟು ದೇವ್ರ ಮೇಲೆ ಹಾಕೋದೀಗ. ಫಸ್ಟು ಓದೋದು, ಆಮೇಲೆ ಬೆಳಗ್ಗೆ ಎದ್ದು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ನಿಮಗೂ ಟಿಪ್ಸ್ ಹೇಳಬೇಕಂತೆ ಇದೆ, ಓದಿ ಒಂದು ಸುಮಾರು ಸತಿ ಓದಿ, 2 ಸತಿ ಓದಿ, 2 ಸತಿ ನೋಡ್ಕೊ ಬರೀರಿ. ಆಮೇಲೆ ಮತ್ತೆ 2 ಸತಿ ಓದಿ, ಒಂದು ಸತಿ ನೋಡದೆ ಬರೀರಿ. ಅದರಲ್ಲಿ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಲಾಂಗ್ ಆನ್ಸರ್ಸ್ ಎಲ್ಲ ಇದೇ ಟಿಪ್ಸು, ನಾನು ಇದೇ ಯೂಸ್ ಮಾಡೋದು. ಮತ್ತೇನಾದರೂ ಕೇಳಬೇಕಂದ್ರೆ ಕಮೆಂಟಲ್ಲಿ ಹಾಕಿ ಹೇಳೋಣ. ನಮಗೆ ಬಿಸ್ನೆಸ್ ಲೆಕ್ಚರ್ಸ್ ಅಂತೂ ಸೂಪರಾಗಿ ಹೇಳ್ಕೊಡ್ತಾರೆ. ರಶ್ಮಿ ಮಿಸ್ ಮತ್ತು ವೀಣಾ ಮಿಸ್ ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಆದರೆ ಎಕ್ಸ್ಪ್ಲನೇಷನ್ ನಾವೇ ಕನ್ನಡದಲ್ಲಿ ಹೇಳ್ತಾರೆ, ನಾವು ಇಂಗ್ಲೀಷಲ್ಲಿ ನಾವೇ ಮಾಡಬೇಕು. ನನಗಂತೂ ಓನಾಗಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ನಾನು ರೆಫರೆನ್ಸ್ ಗೈಡ್ ಥರ ನೋಡ್ಕೊತೀನಿ. ಅದ್ರಲ್ಲಿ ಗೈಡಲ್ಲಿ ನೋಡಬೇಕಂದ್ರೆ ಜೀವಿತ್ ಪಬ್ಲಿಕೇಶನ್ ಬೆಸ್ಟ್ ಬುಕ್ಕು. ನೀವು ತೊಗೋಬೇಕಂದ್ರೆ ಅದ್ರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ, ಚೆನ್ನಾಗಿರುತ್ತೆ. ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ ಫ್ರೆಂಡ್ಸ್. ಇದಾದಮೇಲೆ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಓದಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.